ಇಂದ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಲಾಸ್ಟ್ ಒಂದು 5 months ಅಲ್ಲಿ 10 lakhs ಯೂಸ್ ಮಾಡಿ ಆಲ್ಮೋಸ್ಟ್ 2.5 lakh ಅರ್ನ್ ಮಾಡಿದ್ದಾರೆ. ಕನ್ನಡದಲ್ಲೇ ನೋಡೋದು. ಕನ್ನಡದಲ್ಲಿ ನೋಡಿದಾಗ ಟಿಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಂತು. ಅದ್ರ ಮನೋಜ್ ಅವ್ರ ವಿಡಿಯೋಸ್ ಇತ್ತು. ಮನೋಜ್ ಅವ್ರ ವಿಡಿಯೋಸ್ ಆನ್ಲೈನ್ ನೋಡ್ತಾ ಇದ್ದೆ ಡೈಲಿ ಯೂಟ್ಯೂಬ್ಗೆ. ಇಲ್ಲಿ ಕ್ಲಾಸಸ್ ಆಗ್ಲಿ, ರಂಗಧಾಮ್ ಸರ್ ಆಗಿರ್ಲಿ, ಪ್ರದೀಪ್ ಸರ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ಕೊಡ್ತಾರೆ. ಇನ್ನ ಪೈಥನ್, ಜಾವಾ ಎಲ್ಲ ಕಲಿಬೇಕು ಅಂತ ಇದ್ದೆ. ಬಟ್ ಸ್ಟಾಕ್ ಮಾರ್ಕೆಟ್ ಒಂದು ಕಲಿಯೋಣ, ಆಮೇಲೆ ಅದ್ ನೋಡೋಣ ಅಂತ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಬಂದೆ. ಇಲ್ಲಿ ಜಾಯ್ನ್ ಆಗಿದ್ಕೆ ಇದ್ ಕಲ್ತ ಮೇಲೆ, ಸ್ಟಾಕ್ ಮಾರ್ಕೆಟ್ ಕಲ್ತ ಮೇಲೆ ಅದ್ಯಾವ್ದು ಬೇಡ ಅನ್ಸ್ತಾ ಇದೆ. ಇದೊಂದು ಸ್ಕಿಲ್ ಸಾಕು, ಅದೆಲ್ಲ ಈಕ್ವಲೆಂಟ್ ಆಗಿದೆ. ಸೊ ಟಿಡಿ ಅಕಾಡೆಮಿ ಬಂದು ಒಂದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಕರ್ನಾಟಕ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಒಂದ್ ಕಲ್ತಿರೋರು ಯಾರು ಲಾಸ್ ಮಾಡ್ಕೊಂಡಿಲ್ಲ. ಅವ್ರು ಹೇಳ್ದಂಗ್ ಫಾಲೋ ಮಾಡಿದ್ರೆ ಯಾರು ಲಾಸ್ ಮಾಡ್ಕೊಳಲ್ಲ. ನಮಸ್ಕಾರ ಕರ್ನಾಟಕ, ನನ್ನ ಹೆಸರು ರಂಗಧಾಮ್ ಅಂತ. ನನಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋರ್ ದೆನ್ 3.5 years ಎಕ್ಸ್ಪೀರಿಯನ್ಸ್ ಇದೆ, ಹಾಗೂ NISM ಸರ್ಟಿಫೈ ಆಗಿದ್ದೀನಿ. ಟಿಡಿ ಅಕಾಡೆಮಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಟಿಡಿ ಅಕಾಡೆಮಿ ಅನ್ನೋದು ನಮ್ಮ ಮನೋಜ್ ಸರ್ ಸ್ಟಾರ್ಟ್ ಮಾಡಿದ್ದಾರೆ ಯಲಹಂಕದಲ್ಲಿ. ಈಗ ವಿಡಿಯೋಸ್ ಅಲ್ಲಿ ಸರ್ ಹೇಳ್ತಿರ್ತಾರೆ, ನಮ್ದು 8 ಬ್ರಾಂಚಸ್ ಇದಾವೆ, ಹಾಗೂ 60+ ಟ್ರೈನರ್ಸ್ ಇದ್ದಾರೆ, ಮತ್ತೆ 50,000+ ಸ್ಟೂಡೆಂಟ್ಸ್ ಗೆ ಟ್ರೈನ್ ಮಾಡಿದೀವಿ ಅಂತ. ಸೊ ಈ ಸಾಮ್ರಾಜ್ಯ ಎಲ್ಲ ಸ್ಟಾರ್ಟ್ ಆಗಿರೋದು ಯಲಹಂಕ ಬ್ರಾಂಚ್ ಇಂದಾನೆ. ಸೊ ಈ ಯಲಹಂಕ ಬ್ರಾಂಚ್ಗೆ ಬ್ರಾಂಚ್ ಹೆಡ್ ಆಗಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ. ಒನ್ ಆಫ್ ದಿ ಪ್ರೌಡೆಸ್ಟ್ ಮೂಮೆಂಟ್. ಸೊ ಇವತ್ತಿಂದ ನಾವು ಒಂದು ಸಾಧಾಕಾರು ಅಂತ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ ಯಲಹಂಕ ಬ್ರಾಂಚ್ ಇಂದ. ನೀವು ಸಾಧಾಕಾರು ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿರ್ತಾರೆ, ಮನೋಜ್ ಸರ್ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಒಂದು 2 years ಇಂದ ಸರ್ ಮಾಡ್ತಿದ್ದಾರೆ. ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂಡು ನಮ್ಮ ಟಿಡಿ ಅಕಾಡೆಮಿಯಿಂದ ತುಂಬಾ ಜನ ಸಕ್ಸಸ್ ಆಗಿದ್ದಾರೆ. ಅವ್ರದೆಲ್ಲ ಇಂಟರ್ವ್ಯೂ ಮಾಡಿ ವಿಡಿಯೋಸ್ ಮಾಡ್ತಿರ್ತಾರೆ. ಅದೇ ರೀತಿ ನಾನು ಒಂದು ಚಾಲೆಂಜಿಂಗ್ ತಗೊಂಡು ಈ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟು ಟಿಡಿ ಅಕಾಡೆಮಿ ಯಲಹಂಕ ಬ್ರಾಂಚ್ ಅಲ್ಲಿ ತುಂಬಾ ಜನಗಳನ್ನ ನಾನು ಸಕ್ಸಸ್ ಮಾಡಿಸಿದೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅದರಲ್ಲಿ ಟಾಪ್ ಮೋಸ್ಟ್ ಪ್ಲೇಯರ್ಸ್, ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ತಿರೋರ್ನ ನಾನು ಇಂಟರ್ವ್ಯೂ ಮಾಡಿ ಇದೇ ರೀತಿ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಒನ್ ಆಫ್ ದಿ ಪರ್ಸನ್ಸ್ ಬಂದು ದೀಪಕ್ ಅಂತ. ಸೊ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಒಂದೊಂದ್ಸತಿ ಜಲಸ್ ಫೀಲ್ ಆಗ್ತೀನಿ. ಯಾಕಂತಂದ್ರೆ ಅವ್ರ ಏಜ್ ಜಸ್ಟ್ ಲೆಸ್ ದನ್ 18 years ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಅಂದ್ರೆ ತುಂಬಾ ಜನ ಈಗ ನೀವು ನೋಡಿರ್ತೀವಿ ವಿಡಿಯೋಸ್ ದಲ್ಲಿ, ಅವ್ರ ಏಜ್ 25 ಇಲ್ಲಾಂದ್ರೆ 45-50 years ಆಗಿ ಸಕ್ಸಸ್ ಆಗಿರೋರು ಇರ್ತಾರೆ. ಬಟ್ ಇವರು ಜಸ್ಟ್ 18 years ಇಂದ ಆಗಿಲ್ಲ ಅವ್ರಿಗೆ. ಅವರು ಸ್ಟಾಕ್ ಮಾರ್ಕೆಟ್ ಬಂದು ಕಲ್ತ್ಕೊಂಡು ದುಡ್ಡು ಮಾಡ್ತಿದ್ದಾರೆ. ಲಾಸ್ಟ್ ಒಂದು 4 months ಇಂದ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಎಸ್ಪೆಷಲಿ ಆಪ್ಷನ್ಸ್ ಅಲ್ಲಿ, ಎಲ್ಲರಿಗೂ ಆಪ್ಷನ್ಸ್ ಅಂದ್ರೆ ಭಯ ಆಗುತ್ತೆ. ಬಟ್ ಇವರು ಆಪ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ ನಿಯರ್ಲಿ 10 lakhs ವರೆಗೆ ಇನ್ವೆಸ್ಟ್ ಮಾಡಿ 2.5 lakh ವರೆಗೂ ದುಡ್ಡು ಅರ್ನ್ ಮಾಡಿದ್ದಾರೆ. ಅದು ಒನ್ ಆಫ್ ದಿ ಪ್ರೌಡೆಸ್ಟ್ ಮೂಮೆಂಟ್ ನಮ್ಗೆ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಂಡ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋರ್ ದನ್ 90% ಆಫ್ ಪೀಪಲ್ ಲಾಸ್ ಮಾಡ್ಕೊಂಡಿರ್ತಾರೆ, ಎಸ್ಪೆಷಲಿ ಆಪ್ಷನ್ಸ್ ಬೈಯಿಂಗ್ ಮಾಡಿ. ಬಟ್ ಇವರು ಆಪ್ಷನ್ ಸೆಲ್ಲಿಂಗ್ ಮಾಡಿ ಸೇಫ್ ಆಗಿ ಗೇಮ್ ಆಡಿ ಆಲ್ಮೋಸ್ಟ್ ಮೋರ್ ದನ್ 30% ಪ್ರಾಫಿಟ್ ಅರ್ನ್ ಮಾಡಿದ್ರೆ ವಿತ್ ಇನ್ 3 months. ಸೊ ಅದು ಯಾವ ತರ ಮಾಡಿದ್ದಾರೆ ಅಂತಂದ್ರೆ, ನಾವು ಹೇಳ್ಕೊಟ್ಟಿರೋ ಸ್ಟ್ರಾಟಜೀಸ್ ನ ಫಾಲೋ ಮಾಡಿ, ಅದರಲ್ಲಿ ಒಂದೇ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ನಾವು ಆಲ್ಮೋಸ್ಟ್ ಒಂದು 10 ಸ್ಟ್ರಾಟಜೀಸ್ ಹೇಳ್ತೀವಿ ನಮ್ಮ ಗೋಲ್ಡ್ ಕೋರ್ಸ್ ಅಲ್ಲಿ, ಬೇಸಿಕ್ ಕೋರ್ಸ್ ಅಲ್ಲಿ. ಅದೇ ಕೋರ್ಸ್ ಅಲ್ಲಿ 10 ಸ್ಟ್ರಾಟಜೀಸ್ ಅಲ್ಲಿ ಒಂದು ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕ್ ಆಗೋದು ಪಿಕ್ ಮಾಡಿ, ಅದೇ ಸ್ಟ್ರಾಟಜಿನ ಫಾಲೋ ಮಾಡಿ ಮೋರ್ ದನ್ 30% ಅರ್ನ್ ಮಾಡಿದ್ದಾರೆ ಲಾಸ್ಟ್ ಒಂದು 3 months ಇಂದ. ಸೊ ಇದು ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಸ್ಟೋರಿ ಅಂತ ನಾನು ಹೇಳ್ಬೋದು. ನಾವು ತುಂಬಾ ಜನ ನೋಡ್ತಾ ಇರ್ತೀವಿ, ಅವ್ರ ಏಜ್ ಆಲ್ಮೋಸ್ಟ್ 30+ ಇರುತ್ತೆ, 40+ ಇರುತ್ತೆ. ಕೆಲವರಿಗೆ ಮಾರ್ಕೆಟ್ ಅಲ್ಲಿ ಮೋರ್ ದನ್ 4 years 5 years ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಆದ್ರೂ ಪ್ರಾಫಿಟ್ ಮಾಡಕ್ ಆಗ್ತಾ ಇರಲ್ಲ. ಬಟ್ ಇವರು ಲಾಸ್ಟ್ 4 months ಇಂದಾನೆ, ಈಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಲೆಸ್ ದನ್ 6 months ಇದೆ ಮಾರ್ಕೆಟ್ ಅಲ್ಲಿ, ಆದ್ರೂ ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ. ಸೊ ಅವ್ರ ಸೀಕ್ರೆಟ್ ಏನು ಅದೆಲ್ಲ ತಿಳ್ಕೊಂಡನ ಅವರಿಂದಾನೆ. ಸರ್ ದೀಪಕ್ ಸರ್ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ಪ್ರೋಗ್ರಾಮ್ ಇನ್ವೈಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಸಾಧಕರನ್ನ ಪ್ರೋಗ್ರಾಮ್ಗೆ, ಅದು ಯಲಹಂಕದಲ್ಲಿ ನಾನೇ ಫಸ್ಟ್ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತದೆ ಸರ್ ನಿಮ್ಗೆ. ಹೌದು, ನನ್ನ ಹೆಸರು ದೀಪಕ್ ಅಂತ, ಮೂಲತಃ ಬೆಂಗಳೂರಿನವನು. ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇರೋದು. ಸೊ ನೀವು ಇನ್ನ ಇಂಜಿನಿಯರಿಂಗ್ ಓದ್ತಾ ಇದ್ರಿ, ಫಸ್ಟ್ ಇಯರ್ ಇವಾಗ? ಹೌದು ಸರ್. ಸೊ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಹೆಂಗ್ ಗೊತ್ತಾಯ್ತು, ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ನಿಮ್ ಜರ್ನಿ? ಸರ್ ನನಗೆ ಸ್ಟಾಕ್ ಮಾರ್ಕೆಟ್ ಫಸ್ಟ್ ಗೊತ್ತಾಗಿದ್ದು ಫಸ್ಟ್ PUC ಅಲ್ಲಿ ಇದ್ದಾಗ. ಅದು ನಮ್ಮ ಮ್ಯಾಥ್ಸ್ ಲೆಕ್ಚರರ್ ಗಣೇಶ್ ಸರ್ ಅಂತ ಒಂದು ಕ್ಲಾಸ್ ಅಲ್ಲಿ ನಾವು ಒಂದು 50 ಜನ ಇದ್ವಿ ಅಪ್ರಾಕ್ಸಿಮೇಟ್. ಅವಾಗ ಅವ್ರು ಬಂದು, ಇವತ್ತಿನ ದಿನದಲ್ಲಿ ದುಡ್ಡು ಮಾಡೋದು ತುಂಬಾ ಈಸಿ, ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಫೀಲ್ಡ್ ಇದೆ, ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ ಇದೆ ಅಂತ ಅವ್ರು ಐಡಿಯಾ ಕೊಟ್ರು. ನಾನ್ ಮನೆಗೆ ಬಂದು ಸ್ವಲ್ಪ ರಿಸರ್ಚ್ ಮಾಡಿದೆ, ಯೂಟ್ಯೂಬ್ ಅಲ್ಲಿ ಹೋಗಿ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತೆಲ್ಲ ಆಗದೆ. ಫಸ್ಟ್ ಶೋ ಆಗಿದೆ ಟಿಡಿ ಅಕಾಡೆಮಿ, ಮನೋಜ್ ಸರ್ ವಿಡಿಯೋಸ್ ಬಂತು. ಡೈಲಿ ಒಂದೊಂದೇ ನೋಡ್ತಾ ಬಂದೆ. ಆಮೇಲೆ ಬೈಯಿಂಗ್ ಸೆಲ್ಲಿಂಗು ಫಸ್ಟ್ ಡೆಲಿವರಿ ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಿದೆ. ಡೆಲಿವರಿ ಮಾರ್ಕೆಟ್ ಅಲ್ಲಿ ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ ಅಂತ ಫ್ರಂಟ್ ಪೇಜ್ ಅನ್ನೋ ಆ್ಯಪ್, ಸ್ಟಾಕ್ ಗ್ರೋಸ್ ಅಂತ ಆಪ್ಸ್ ಇದೆ, ಅದು ಡೆಮೋ ಆ್ಯಪ್. ಅದನ್ನ ಇನ್ಸ್ಟಾಲ್ ಮಾಡಿ ಬೈ ಮಾಡೋದು, ಸೆಲ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು, ಆ ತರ ಮಾಡ್ತಾ ಇದ್ದೆ ಟ್ರಾನ್ಸಾಕ್ಷನ್ಸ್. ಅವಾಗ ಒಂದು ಐಡಿಯಾ ಬಂತು, ಡೆಲಿವರಿ ಮಾರ್ಕೆಟ್ ಬಗ್ಗೆ ಒಂದು ಐಡಿಯಾ ಬಂತು.
ಆಮೇಲೆ ನೆಕ್ಸ್ಟ್ ಇನ್ನ ಅದ್ರಲ್ಲಿ ಇಂಟ್ರಾಡೇ ಇದೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇದೆ, ಸ್ಕ್ಯಾಲ್ಪಿಂಗ್ ಇದೆ ಅಂತೆಲ್ಲ ಗೊತ್ತಾಯ್ತು. ಆಮೇಲೆ ನೋಡ್ತಾ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಟಿಡಿ ಅಕಾಡೆಮಿ ಅನ್ನೋ ಒಂದು ಇದಿದೆ ಅಂತ ಗೊತ್ತಾಯ್ತು ಯೂಟ್ಯೂಬ್ ಮುಖಾಂತರ. ಮನೋಜ್ ಸರ್ ಕ್ಲಾಸ್ ಮಾಡ್ತಾ ಇದಾರಂತ. ಆಮೇಲೆ ಬಂದು ಇಲ್ಲಿ ಟಿಡಿ ಅಕಾಡೆಮಿಯಲ್ಲಿ ಟ್ವೆಲ್ತ್ ಆದ್ಮೇಲೆ ಟ್ವೆಲ್ತ್ ಹಾಲಿಡೇಸ್ ಅಲ್ಲಿ ಬಂದು ಜಾಯ್ನ್ ಆಗಿದ್ದು ನಾನು. ಏಪ್ರಿಲ್ ಬ್ಯಾಚ್ ಅಲ್ಲಿ ಮುಗಿದ್ಮೇಲೆ ನೀವು PUC ಆದ್ಮೇಲೆ ಇಲ್ಲಿ ಏಪ್ರಿಲ್ ಬ್ಯಾಚ್ ಅಲ್ಲಿ ಬಂದು ಜಾಯ್ನ್ ಆಗಿದ್ದು ನಾನು. ಏಪ್ರಿಲ್ ಬ್ಯಾಚ್ ಅಲ್ಲಿ ಗೋಲ್ಡ್ ಕೋರ್ಸ್ ಮುಗಿಸಿದೀನಿ. ಈಗ ನೆಕ್ಸ್ಟ್ ಡೈಮಂಡ್ ಕೋರ್ಸ್ ಮಾಡ್ತೀನಿ. ಈಗ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಕ್ರಿಪ್ಟೋ ಕೋರ್ಸ್ ಲಾಂಚ್ ಮಾಡಿದ್ರು ಟಿಡಿ ಅಕಾಡೆಮಿ ಆಪ್ ಅಲ್ಲಿ, ಅದನ್ನು ಮಾಡಿದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಡೈಮಂಡ್ ಕೋರ್ಸ್ ಮಾಡ್ಬೇಕಂತ ಇದೀನಿ. ಓಕೆ, ಸೊ ಇವ್ರ ಸ್ಟಾರ್ಟಿಂಗ್ ಜರ್ನಿಯಿಂದ ಏನ್ ಅರ್ಥ ಆಗಿದೆ ಅಂತಂದ್ರೆ, ಅವರು ಸ್ಟಾಕ್ ಮಾರ್ಕೆಟ್ ಗೊತ್ತಾಗಿದ ತಕ್ಷಣ ಬೈ ಸೆಲ್ ಮಾಡಿಲ್ಲ. ಫಸ್ಟ್ ಏನ್ ಮಾಡಿದ್ರೆ, ಒಂದು ಡೆಮೋ ಆ್ಯಪ್ ಇರುತ್ತೆ ಫ್ರಂಟ್ ಪೇಜ್ ಅಂತ, ಸೊ ಅದು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಮಾರ್ಕೆಟ್ ಅಂತ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಬೈ ಸೆಲ್ ಮಾಡೋದು, ಯಾವ ತರ ಸ್ಟಾಕ್ಸ್ ಅಲ್ಲಿ ಹಾಕೋದು, ಇದೆಲ್ಲ ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ದಾರೆ, ರಿಯಲ್ ದುಡ್ಡು ಹಾಕಿಲ್ಲ. ಸೊ ಫಸ್ಟ್ ನಾವೇನಂದ್ರೆ ಸ್ಟಾಕ್ ಮಾರ್ಕೆಟ್ ಬಂದಾಗ ಡೈರೆಕ್ಟ್ ಆಗಿ ಎಂಟರ್ ಆಗ್ತೀವಿ ನಾವು, ಬೈ ಸೆಲ್ ಮಾಡ್ತೀವಿ, ಎಸ್ಪೆಷಲಿ ಆಪ್ಷನ್ಸ್. ಸೊ ಅದಲ್ಲ, ಫಸ್ಟ್ ನಾವು ತಿಳ್ಕೋಬೇಕು, ಅವ್ರ ತರ ಫಸ್ಟ್ ರಿಸರ್ಚ್ ಮಾಡ್ಬೇಕು. ಮಾರ್ಕೆಟ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ, ಯಾವ ತರ ಬೈ ಸೆಲ್ ವರ್ಕ್ ಆಗುತ್ತೆ, ಯಾವ ತರ ಸ್ಟಾಕ್ಸ್ ವರ್ಕ್ ಆಗುತ್ತೆ, ಯಾವ ತರ ಹುಡುಕ್ಬೇಕು ಅಂತ ಫಸ್ಟ್ ರಿಸರ್ಚ್ ಮಾಡ್ಬೇಕು. ಅದಾದ್ಮೇಲೆ ನಾವು ರಿಯಲ್ ದುಡ್ಡು ಹಾಕಿ ನಾವು ಇನ್ವೆಸ್ಟ್ ಮಾಡ್ಬೇಕಂತ. ಸೊ ಇವ್ರ ಜರ್ನಿಯಿಂದ ಒಂದು ಅರ್ಥ ಆಗಿದೆ. 2025 ಇವಾಗ ನಾವು ಅಕ್ಟೋಬರ್ 2025 ಇದೀವಿ. ನನ್ಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಾಗಿದ್ದು 2023 ಅಕ್ಟೋಬರ್ ಅಲ್ಲಿ. ಕರೆಕ್ಟ್ ಆಗಿ 2 years ಬ್ಯಾಕ್ ಅಲ್ಲಿ ನಮ್ಗೆ ಸ್ಟಾಕ್ ಮಾರ್ಕೆಟ್ ಇದೆ ಅಂತ ನಮ್ ಸರ್ ಹೇಳಿದ್ದು. ಅವರಿಂದಾನೇ ಇವತ್ತು ಸ್ಟಾಕ್ ಮಾರ್ಕೆಟ್ ಇದೆ ಅಂತ ಗೊತ್ತಾಗಿದ್ದೆ ಅವರಿಂದ. ಸೊ ಥ್ಯಾಂಕ್ ಯು ಸರ್. ಓಕೆ, ಸ್ಟಾಕ್ ಮಾರ್ಕೆಟ್ ಗೊತ್ತಾಗಿದ ತಕ್ಷಣ ಬೈ ಸೆಲ್ ಮಾಡಿಲ್ಲ. ಫಸ್ಟ್ ಏನ್ ಮಾಡಿದ್ರೆ, ಒಂದು ಡೆಮೋ ಆ್ಯಪ್ ಇರುತ್ತೆ ಫ್ರಂಟ್ ಪೇಜ್ ಅಂತ, ಸೊ ಅದು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಮಾರ್ಕೆಟ್ ಅಂತ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಬೈ ಸೆಲ್ ಮಾಡೋದು, ಯಾವ ತರ ಸ್ಟಾಕ್ಸ್ ಅಲ್ಲಿ ಹಾಕೋದು, ಇದೆಲ್ಲ ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ದಾರೆ, ರಿಯಲ್ ದುಡ್ಡು ಹಾಕಿಲ್ಲ. ಸೊ ಫಸ್ಟ್ ನಾವೇನಂದ್ರೆ ಸ್ಟಾಕ್ ಮಾರ್ಕೆಟ್ ಬಂದಾಗ ಡೈರೆಕ್ಟ್ ಆಗಿ ಎಂಟರ್ ಆಗ್ತೀವಿ ನಾವು, ಬೈ ಸೆಲ್ ಮಾಡ್ತೀವಿ, ಎಸ್ಪೆಷಲಿ ಆಪ್ಷನ್ಸ್. ಸೊ ಅದಲ್ಲ, ಫಸ್ಟ್ ನಾವು ತಿಳ್ಕೋಬೇಕು, ಅವ್ರ ತರ ಫಸ್ಟ್ ರಿಸರ್ಚ್ ಮಾಡ್ಬೇಕು. ಮಾರ್ಕೆಟ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ, ಯಾವ ತರ ಬೈ ಸೆಲ್ ವರ್ಕ್ ಆಗುತ್ತೆ, ಯಾವ ತರ ಸ್ಟಾಕ್ಸ್ ವರ್ಕ್ ಆಗುತ್ತೆ, ಯಾವ ತರ ಹುಡುಕ್ಬೇಕು ಅಂತ ಫಸ್ಟ್ ರಿಸರ್ಚ್ ಮಾಡ್ಬೇಕು. ಅದಾದ್ಮೇಲೆ ನಾವು ರಿಯಲ್ ದುಡ್ಡು ಹಾಕಿ ನಾವು ಇನ್ವೆಸ್ಟ್ ಮಾಡ್ಬೇಕಂತ. ಸೊ ಇವ್ರ ಜರ್ನಿಯಿಂದ ಒಂದು ಅರ್ಥ ಆಗಿದೆ. 2025 ಇವಾಗ ನಾವು ಅಕ್ಟೋಬರ್ 2025 ಇದೀವಿ. ನನ್ಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಾಗಿದ್ದು 2023 ಅಕ್ಟೋಬರ್ ಅಲ್ಲಿ. ಕರೆಕ್ಟ್ ಆಗಿ 2 years ಬ್ಯಾಕ್ ಅಲ್ಲಿ ನಮ್ಗೆ ಸ್ಟಾಕ್ ಮಾರ್ಕೆಟ್ ಇದೆ ಅಂತ ನಮ್ ಸರ್ ಹೇಳಿದ್ದು. ಅವರಿಂದಾನೇ ಇವತ್ತು ಸ್ಟಾಕ್ ಮಾರ್ಕೆಟ್ ಇದೆ ಅಂತ ಗೊತ್ತಾಗಿದ್ದೆ ಅವರಿಂದ. ಸೊ ಥ್ಯಾಂಕ್ ಯು ಸರ್. ನೀವು ಹೆಂಗ್ ಜಾಯ್ನ್ ಆಗಿದ್ರೆ ಟಿಡಿ ಅಕಾಡೆಮಿಗೆ? ಅದೇ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ. ಅದೇ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಏನೇ ಮಾಡಕ್ ಹೋದ್ರೆ ಬೇಸಿಕ್ಸ್ ಇಂದ ನೋಡ್ತೀನಿ. ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದೆ, ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಅಂತ. ನನಗೆ ಕನ್ನಡದಲ್ಲೇ ನೋಡೋದು. ಕನ್ನಡದಲ್ಲಿ ನೋಡಿದಾಗ ಟಿಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಂತು. ಅದ್ರ ಮನೋಜ್ ಸರ್ ವಿಡಿಯೋಸ್ ಇತ್ತು. ಮನೋಜ್ ಸರ್ ವಿಡಿಯೋಸ್ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ, ಡೈಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನೋಡೋದಕ್ಕಿಂತ ಆಫ್ಲೈನ್ ಅಲ್ಲಿ ಓದ್ ಕಲ್ತ್ರೆ ಇನ್ನ ಉಳಿಯಷ್ಟು ಫೇಸ್ ಇದ್ರೆ ಇನ್ನೂ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ ನಾನು ಏನ್ ಮಾಡಿದೆ, 12th ಮುಗಿಯೋವರೆಗೂ ನಾನು ಸುಮ್ನೆ ಅದೇ ಬೈಸಲ್ಲಿ ಮಾಡ್ತಿದ್ದೆ ಡೆಲಿವರಿ. ಅದ್ ಮುಗಿಸಿ ಅದ್ರ ನೆಕ್ಸ್ಟ್ ವೀಕ್ ಅಲ್ಲೇ ಗೋಲ್ಡ್ ಕೋರ್ಸ್ ಅಟೆಂಡ್ ಆಗಿದ್ದೆ. ಓಕೆ, ಸೊ ಈ ಗೋಲ್ಡ್ ಕೋರ್ಸ್ ಹೆಂಗ್ ಅನ್ಸಿತ್ತು? ಸೊ ಗೋಲ್ಡ್ ಕೋರ್ಸ್ ಅಲ್ಲಿ ಅದು ಇರೋದು 3 days. ನಾನ್ ಬಂದಿದ್ದು ಫ್ರೈಡೆ, ಸಾಟರ್ಡೆ, ಸಂಡೇ 3 ದಿವಸ. ಫ್ರೈಡೆ ಫಂಡಮೆಂಟಲ್ ಅನಾಲಿಸಿಸ್, ಸಾಟರ್ಡೆ ಟೆಕ್ನಿಕಲ್ ಅನಾಲಿಸಿಸ್, ಸಂಡೇ ಪ್ಯೂರ್ಲಿ ಆಪ್ಷನ್ಸ್, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಆ 3 days ಸಿಲೆಬಸ್ ನಾನ್ ಕಲ್ತಿರೋದು 1 month ಆಗೈತೆ ಸರ್ ನಾನು ಕಲಿಯಕ್ಕೆ. ಅದನ್ನ ಆ 3 days ನಾನು ಸ್ಟಡಿ ಮಾಡಕ್ಕೆ ಕಂಪ್ಲೀಟ್ ಆಗಿ ನನಗೆ 1 month ಟೈಮ್ ಆಗೈತೆ. ಅದನ್ನ ಅರ್ಥ ಆಗ್ಲಿಲ್ಲ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನನ್ಗೆ ಅರ್ಥನೇ ಆಗ್ಲಿಲ್ಲ ಫಸ್ಟ್ ಟೈಮ್. ಆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅರ್ಥ ಮಾಡ್ಕೊಂಡಕ್ಕೆ ನಾನು 3 times ಎಕ್ಸ್ಟ್ರಾ ಕ್ಲಾಸ್ ಕೇಳಿರೋದು ಇಲ್ಲಿ, ರಿವಿಷನ್ ಕ್ಲಾಸ್ 3 times ಆಪ್ಷನ್ಸ್ ಕೇಳಿದೀನಿ. ಆಮೇಲೆ ಒಂದು ಐಡಿಯಾ ಬಂತು. ಆಮೇಲೆ ನಾನು ಆಪ್ಷನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಗ್ರೇಟ್. ಅಲ್ಲಿವರೆಗೂ ಬರೀ ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಂಡು ಸ್ಮಾಲ್ ಪ್ರಾಫಿಟ್ಸ್ ಮಾಡ್ತಿದ್ದೆ. ಸೊ ನಿಮ್ಗೆ ಆಗಿರೋ ಕೋರ್ಸ್ ಅರ್ಥ ಮಾಡ್ಕೋಬೇಕಾದ್ರೆ 1 month ಆಗಿದೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ PUC ಮುಗಿದ್ಮೇಲೆ ಏನೋ ಒಂದು ಕೋರ್ಸ್ ಮಾಡ್ಬೇಕು, ಸಮ್ಮರ್ ಹಾಲಿಡೇಸ್ ಇರುತ್ತೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಮೈಂಡ್ ಸೆಟ್ ಹೆಂಗಿತ್ತು PUC ಮುಗಿದ್ಮೇಲೆ? ಸೊ ನೀವು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಾನು PUC ಮುಗಿಸಿದ ತಕ್ಷಣ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ C++, ಜಾವಾ, ಪೈಥಾನ್ ಕಲಿಬೇಕು ಅಂತ ಇದ್ದೆ. ಆಮೇಲೆ ಈ ಸ್ಟಾಕ್ ಮಾರ್ಕೆಟ್ ಗೊತ್ತಾದ್ಮೇಲೆ ಫಸ್ಟ್ ಅದನ್ನ ಕಲಿಯೋಣ ಅಂತ ಹೋದೆ. ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು 2-3 ಕಲ್ತಿದ್ದೆ. ಇನ್ನ ಪೈಥಾನ್, ಜಾವಾ ಎಲ್ಲ ಕಲಿಬೇಕು ಅಂತ ಇದ್ದೆ. ಬಟ್ ಸ್ಟಾಕ್ ಮಾರ್ಕೆಟ್ ಒಂದು ಕಲಿಯೋಣ, ಆಮೇಲೆ ಅದ್ ನೋಡೋಣ ಅಂತ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಬಂದೆ. ಇಲ್ಲಿ ಜಾಯ್ನ್ ಆಗಿದ್ಕೆ ಇದ್ ಕಲ್ತ ಮೇಲೆ, ಸ್ಟಾಕ್ ಮಾರ್ಕೆಟ್ ಕಲ್ತ ಮೇಲೆ ಅದ್ಯಾವ್ದು ಬೇಡ ಅನ್ಸ್ತೈತೆ. ಇದೊಂದ್ ಸ್ಕಿಲ್ ಸಾಕು, ಅದೆಲ್ಲ ಈಕ್ವಲೆಂಟ್ ಆಗೈತೆ. ಓಕೆ ಗ್ರೇಟ್. ಸೊ ಅದೇ ರೀತಿ ನೀವು ಕೂಡ ಆಪ್ಷನ್ ಸೆಲ್ಲಿಂಗ್ ಸೈಡ್ ಬಂದಿದ್ದೀರಿ. ಹೌದು ಸರ್. ಓಕೆ ಗ್ರೇಟ್. ಸೊ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ನಿಮ್ಮ ಸ್ಟ್ರಾಟಜಿ ಏನು? ಸೊ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಕೂಡ ತುಂಬಾ ಜನ ಪ್ರಾಫಿಟ್ ಮಾಡ್ಬೇಕಂತಂದ್ರೆ
ತುಂಬಾ ಕಷ್ಟ ಪಡ್ತಿದ್ದಾರೆ. ನಿಮ್ಮ ಸೀಕ್ರೆಟ್ ಏನು, ನೀವು ಏನು ಸ್ಟ್ರಾಟಜಿ ಫಾಲೋ ಮಾಡ್ತಿದ್ದೀರಾ? ಆಪ್ಷನ್ ಸೆಲ್ಲಿಂಗ್ ಮಾಡಿದ ಮಾತ್ರಕ್ಕೆ ಪ್ರಾಫಿಟಬಲ್ ಆಗಲ್ಲ ಸರ್, ಬಟ್ ರೈಟ್ ಆದ ಸ್ಟ್ರಾಟಜಿ ಫಾಲೋ ಮಾಡ್ಬೇಕು. ಒಂದೇ Okay. ಒಂದು ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಆಗಿ ಮಾಡ್ಬೇಕು. Okay. ಒಂದ್ ಸ್ಟ್ರಾಟಜಿ ಇಲ್ಲ 2 ಸ್ಟ್ರಾಟಜಿ, ಯಾವ್ದು ನಮ್ಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ, ನಾನು ಫಾಲೋ ಮಾಡಿದ್ರೆ 2 ಸ್ಟ್ರಾಟಜಿ. ಒಂದು ವೀಕ್ಲಿ ಸ್ಟ್ರಾಟಜಿ ಮಾಡ್ತೀನಿ ಗಾಮಾದು, ಬಿಟ್ರೆ ಎಕ್ಸ್ಪೈರಿ ಡೇ ದಿವಸ ಒಂದು ಐರನ್ ಫ್ಲೈ ಮಾಡ್ತೀನಿ ಅಷ್ಟೇ. ಅದ್ ಬಿಟ್ರೆ ಕನ್ಸಿಸ್ಟೆನ್ಸಿ ಅದೇ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನೀವು ಫಾಲೋ ಮಾಡೋದು ಒಂದೇ ಸ್ಟ್ರಾಟಜಿ, ಎಕ್ಸ್ಪೈರಿ ದಿನ ಹಿಂದಿನ ದಿನ. ಹೌದು ಸರ್. ಸೊ ಒಂದೇ ಸ್ಟ್ರಾಟಜಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿದ್ದಾರೆ. ಸೊ ಆ ಸ್ಟ್ರಾಟಜಿ ಅಲ್ಲೇ ಒಳ್ಳೆ ದುಡ್ಡು ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ಬೋದಾ, ಐ ಮೀನ್ ನಿಮ್ಮ P&L ನೋಡ್ಬೋದಾ? ಸೊ ಇವ್ರದ್ದು ಒಂದ್ಸತಿ P&L ನೋಡೋಣ, ಲಾಸ್ಟ್ ಒಂದು 4 months ಇಂದ ಯಾವ ತರ ಮಾಡಿದ್ರೆ ಅಂತ. ಸೊ ಇವ್ರ ಅಕೌಂಟ್ ಲಾಗಿನ್ ಮಾಡಿದೀನಿ. ಸೊ ಇದು ಇವ್ರ ಅಕೌಂಟ್ ಅಲ್ಲ, ಆಕ್ಚುಲಿ ಇವರು ಬಾಬಾ ಅಕೌಂಟ್. ಇದು ನಿಮ್ದು ಚಿಗಪ್ಪ ಅಕೌಂಟ್. ಸೊ ಇದು ಇವ್ರ ಅಕೌಂಟ್ ಅಲ್ಲ, ಇವ್ರಿಗಿನ್ನ 18 years ಆಗಿಲ್ಲ ಅಂತ ಅವರು ಚಿಕ್ಕಪ್ಪ ಅವ್ರ ಅಕೌಂಟ್ ಅಲ್ಲಿ ಮಾಡಿದ್ದಾರೆ. ಪ್ರಕಾಶ್ ಅಮ್ಮ ಅಂತ ನಿಮ್ಮ ಚಿಕ್ಕಪ್ಪ ಅಲ್ವಾ? ಹೌದು ಸರ್. ಸೊ ಇವ್ರದ್ದು P&L ನೋಡೋಣ ಲಾಸ್ಟ್ ಒಂದು 4 months ಇಂದ. ಸೊ ಇವರು ಕೆರಿಯರ್ ಸ್ಟಾರ್ಟ್ ಮಾಡಿರೋದು ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿ ನೋಡ್ಬೋದು ನೀವು. ಏಪ್ರಿಲ್ ಅಲ್ಲಿ ಜಸ್ಟ್ ಒಂದು ಟ್ರಯಲ್ಗೆ ಏನೋ ಮಾಡಿದ್ದಾರೆ, ಮತ್ತೆ ಮೇ ಅಲ್ಲಿ ಮಾಡಿದ್ದಾರೆ. ಮೇ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ, ಇದು ಮೇ ಮಂತ್ ಫುಲ್ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ದೀನಿ. ಓಕೆ, ಮೇ ಮಂತ್ ಎಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡಿ ಅರೌಂಡ್ 6800 ಯೂಸ್ ಪ್ರಾಫಿಟ್ ವರ್ನ್ ಮಾಡಿದ್ದಾರೆ. ನೆಕ್ಸ್ಟ್ ಜೂನ್ ಅಲ್ಲಿ ನೋಡಿ 41,000 ಮಾಡಿದ್ದಾರೆ. ನೆಕ್ಸ್ಟ್ ಜುಲೈ ಅಲ್ಲಿ 1 lakh ಅರ್ನ್ ಮಾಡಿದ್ದಾರೆ. ತುಂಬಾ ಗ್ರೇಟ್. ಈಗ IT ಫೀಲ್ಡ್ ಅಲ್ಲಿ ಕೂಡ ಅಷ್ಟು ಅರ್ನ್ ಮಾಡ್ತಾ ಇಲ್ಲ ಕೆಲವರು. ಇವರು 18 years ಆಗಿಲ್ಲ, ಅವಾಗಲೇ 1 lakh ಅರ್ನ್ ಮಾಡಿದ್ದಾರೆ. ನೆಕ್ಸ್ಟ್ ಆಗಸ್ಟ್ ಮಂತ್ ಅಲ್ಲಿ ಒಂದು 90,000 ಅರ್ನ್ ಮಾಡಿದ್ದಾರೆ. ಸೆಪ್ಟೆಂಬರ್ ಮಂತ್ ಅಲ್ಲಿ 13,000 ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಏಪ್ರಿಲ್ ಮಂತ್ ಅಲ್ಲಿ ಇಲ್ಲಿ ಮಂತ್ ಬೈ ಮಂತ್ ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ ನಂಬರ್ ಆಫ್ ಟ್ರೇಡ್ಸ್ ನೀವು ನೋಡ್ಬೋದು. ರಿಯಲೈಸ್ಡ್ P&L ಎಲ್ಲ ಚಾರ್ಜಸ್ ಅನ್ನೋದು ಜಸ್ಟ್ 15,000 ಮಾಡಿದ್ದಾರೆ. ಕೆಲವರು ಮೋರ್ ದೆನ್ 30,000 40,000 ಪರ್ ಮಂತ್ ಚಾರ್ಜಸ್ ಪೇ ಮಾಡ್ತಾ ಇರ್ತಾರೆ. ಬಟ್ ಇವರು ಲಾಸ್ಟ್ ಒಂದು 4 to 5 months ಗೆ ಸೇರಿ ಆಲ್ಮೋಸ್ಟ್ ಜಸ್ಟ್ ಒಂದು 15,000 rupees ಚಾರ್ಜಸ್ ಪೇ ಮಾಡಿ ಪ್ರಾಫಿಟ್ ಸೈಡ್ ಇದ್ದಾರೆ. ಮಂತ್ ಆನ್ ಮಂತ್ ಯಾವ ತರ ಅರ್ನ್ ಮಾಡಿದ್ರೆ ಅಂತ. ಸೊ ನೀವು ಈ ದುಡ್ಡು ಅರ್ನ್ ಮಾಡ್ಬೋದು. ಸೊ ಓವರ್ ಅಲ್ಲಿ ನೀವು ಲಾಸ್ಟ್ ಒಂದು 4 months ಇಂದ 2,68,000 rupees ಅರ್ನ್ ಮಾಡಿದ್ರಿ ನೀವು. ಸೊ ಇದಕ್ಕೆ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ರಿ ನೀವು? ಸೊ ಇದಕ್ಕೆ 10 lakh ಯೂಸ್ ಮಾಡಿದೀನಿ. ಅಂದ್ರೆ ಸ್ಟಾರ್ಟಿಂಗ್ ಇಂದ 10 lakhs ಕೊಟ್ರೆ ನಿಮ್ಮ ಪೇರೆಂಟ್ಸ್? ಅದು ಜೂನ್ ಮಂತ್ ಅಲ್ಲಿ ನಾನು 3 lakh ಯೂಸ್ ಮಾಡಿದ್ದೀನಿ. ಓಕೆ, ಜೂನ್ ಮಂತ್ ಅಲ್ಲಿ 3 lakhs ಯೂಸ್ ಮಾಡಿ 41,000 rupees ಅರ್ನ್ ಮಾಡಿದ್ರಿ. ಓಕೆ, ಆಮೇಲೆ ಜುಲೈ ಅಲ್ಲಿ ನನಗೆ ಇನ್ನ 7 lakhs ಆಡ್ ಮಾಡಿದ್ದು. ಅದಕ್ಕೆ ಅಲ್ಲಿಂದ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ಜುಲೈ ಅಲ್ಲಿ ನೀವು ಕ್ಯಾಪಿಟಲ್ ಜಾಸ್ತಿ ಮಾಡಿದ್ರಿ. ಸೊ ಅಂದ್ರೆ ಏನಂದ್ರೆ ಸ್ಟಾರ್ಟಿಂಗ್ ಇಂದಾನೆ ನಾವು 10 lakhs 20 lakhs ಅರ್ನ್ ಮಾಡ್ಬೇಕು, ಐ ಮೀನ್ ಕ್ಯಾಪಿಟಲ್ ಆಗ್ಬೇಕನ್ನೋದು ಏನಿಲ್ಲ. ನೀವು ಸ್ಟಾರ್ಟಿಂಗ್ ಇಂದ ಒಂದು 1 lakh ಇಂದನೂ ಸ್ಟಾರ್ಟ್ ಮಾಡ್ಬೋದು. ಆಪ್ಷನ್ ಸೆಲ್ಲಿಂಗ್ 1 lakh 2 lakhs ಹಾಕಿ ಸ್ಟಾರ್ಟ್ ಮಾಡ್ಬೋದು. ಒನ್ಸ್ ನಿಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಅವಾಗ ನೀವು ಕ್ಯಾಪಿಟಲ್ ನ ರೈಸ್ ಮಾಡ್ಕೋಬಹುದು. ಜೂನ್ ಅಲ್ಲಿ 3 lakhs ಯೂಸ್ ಮಾಡಿ ಅಷ್ಟು 41,000 ಮಾಡಿದೀನಿ. ಅವಾಗ ಮನೇಲಿ ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಯ್ತು. ಎಲ್ಲ ಮಾಡ್ಬೋದು, ಇದ್ರಲ್ಲಿ ಇನ್ನ ಸ್ವಲ್ಪ ಹಾಕಿದ್ರೆ ಇನ್ನ ಮಾಡ್ಬೋದು ಅಂತ ಗೊತ್ತಾಗಿ ಜುಲೈ ಸ್ವಲ್ಪ ಇನ್ನ ಎಕ್ಸ್ಟ್ರಾ ಆಡ್ ಮಾಡಿದೀವಿ. ಗ್ರೇಟ್. ಜುಲೈ ಅಲ್ಲಿ ಒಂದೇ ಒಂದ್ ದಿವಸ 40,000 ಲಾಸ್ ಆಗಿದೆ. ಸೊ ಜುಲೈ ಅಲ್ಲಿ ಇಲ್ಲಿ ನೋಡಿದ್ರೆ 25th ಜುಲೈ ಇವ್ರಿಗೆ 43,000 ಲಾಸ್ ಆಗಿದೆ. ಒಂದೇ ಡೇ ಅಲ್ಲಿ 43,000 ಲಾಸ್ ಆಗಿದೆ. ಬಟ್ ಅದರಿಂದ ನಿಮ್ಗೆ ಏನ್ ಕಲ್ತ್ಕೊಂಡಿದ್ರಿ ನೀವು? ಅವಾಗ ಏನಾದ್ರು ಬಿಟ್ರಾ? ಓಕೆ, ನನಗೆ 43,000 ಲಾಸ್ ಆಗಿದೆ ಅಂತ ಏನಾದ್ರು ಬಿಟ್ರಾ? ಸರ್ ನನ್ಗೆ ಗೊತ್ತು ಇವತ್ತು ಲಾಸ್ ಆಗಿದೆ, ನಾಳೆ ರಿಕವರ್ ಮಾಡ್ತೀನಿ ಅಂತ ನನ್ಗೆ ಗೊತ್ತು. ಸೊ ಮಾಡಿದೀನಿ, ನಾನು ಬಿಟ್ಟಿಲ್ಲ. ಅವತ್ತು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿದ್ದೀನಿ. 43,000 ಲಾಸ್ ಆಗಿದೆ. ಅದ್ ನೆಕ್ಸ್ಟ್ ಟೂ ಟ್ರೇಡ್ಸ್ ಅಲ್ಲೇ ನಾನು ಅದನ್ನ ರಿಕವರ್ ಮಾಡ್ಕೊಂಡ್ಬಿಟ್ಟಿದೀನಿ. ಓಕೆ, ನೋಡಿ ಅವ್ರಿಗೆ ಒಂದೇ ಟ್ರೇಡ್ ಅಲ್ಲಿ 43,000 ಲಾಸ್ ಆದ್ರೂ ಕೂಡ ಅವರು ಬಿಟ್ಟಿಲ್ಲ. ಯಾಕಂತಂದ್ರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದೆ, ನನಗೆ ಲಾಸ್ ಆದ್ರೂ ಅದನ್ನ ರಿಕವರ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ ಅನ್ನೋದು ಒಂದು ಸ್ಟ್ರಾಟಜಿಯಿಂದ ಬರುತ್ತೆ. ಅವ್ರಿಗೆ ಆ ಸ್ಟ್ರಾಟಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಬ್ಯಾಕ್ ಟೆಸ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2 to 3 months ಬ್ಯಾಕ್ ಟೆಸ್ಟ್ ಮಾಡಿದ್ದಾರೆ. ಸೊ ಅವಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಈಗ ಇದ್ರ ಲಾಸ್ ಆದ್ರೂ ಅದನ್ನ ನಾನು ರಿಕವರ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಅವರು ಬಿಟ್ಟಿಲ್ಲ. ಇಲ್ಲಿ 43,000 ಲಾಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಒಂದೇ ಡೇ ಅಲ್ಲಿ 22,000 ಪ್ರಾಫಿಟ್ ಆಗಿದೆ. ಅದನ್ನ ನೆಕ್ಸ್ಟ್ ಒಂದೇ ಡೇ ಅಲ್ಲಿ 16,000 ಪ್ರಾಫಿಟ್ ಆಗಿದೆ. ಸೊ ನಿಮ್ಗೆ ಒಂದ್ ಡೇ ಅಲ್ಲಿ ಬಂದಿರೋ ಲಾಸ್ ರಿಕವರ್ ಆಗಿದೆ. ಯಾಕಂತಂದ್ರೆ ನಿಮ್ಗೆ ಒಂದು ಸ್ಟ್ರಾಟಜಿ ಗೊತ್ತಾಗಿದೆ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ. ಅವತ್ತೇನಾದ್ರು ನಾನು ಕ್ವಿಟ್ ಮಾಡಿದ್ರೆ ಇನ್ನ ಪ್ರಾಫಿಟ್ಸ್ ಬರ್ತಾ ಇರ್ಲಿಲ್ಲ. ಒಂದ್ ಲಾಸ್ ಆಯ್ತು ಅಂತ, ಅದೇ ಫಸ್ಟ್ ಲಾಸ್ ಆಗಿರೋದು. 2,000-3,000 ಲಾಸ್ ಆಗಿದೆ ಬಿಫೋರ್. ಬಟ್ ಅದೊಂದು ಯೂಜ್ ಲಾಸ್ 43,000. ಅದೊಂದು ಅವತ್ತಿ ನಾನು ಕ್ವಿಟ್ ಮಾಡ್ಬಿಟ್ಟಿದ್ರೆ ಇವತ್ತು ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ತಾ ಇರ್ಲಿಲ್ಲ ಇಲ್ಲಿ. ಬಟ್ ಅವಾಗ ನಿಮ್ಗೆ ಗೊತ್ತು ಯಾವ ತರ ಮಾಡ್ಬೇಕು ಅಂತ. ನನ್ಗೆ ಲಾಸ್ ಆಗಿದ್ರು ರಿಕವರ್ ಮಾಡ್ತೀನಿ ನನ್ಗೆ ಗೊತ್ತಿತ್ತು, ಕಾನ್ಫಿಡೆನ್ಸ್ ಇತ್ತು, ಥಾಟ್ ಇತ್ತು. ಸೊ ಅದಕ್ಕೆ ಕಂಟಿನ್ಯೂ ಮಾಡಿ. ಸೊ ಇದರಿಂದ ಏನಂದ್ರೆ
ಎವ್ರಿ ಡೇ ನಾವು ಕರೆಕ್ಟ್ ಆಗ್ತೀವಿ ಅಂತ ಏನು ಗ್ಯಾರಂಟಿ ಇಲ್ಲ. ಬಟ್ ಇನ್ ಕೇಸ್ ನೀವು ಒಂದು 10 ಟ್ರೇಡ್ಸ್ ಹಾಕಿದ್ರೆ ಒಂದು 2 ಟ್ರೇಡ್ಸ್ ಲಾಸ್ ಆಗ್ಬೋದು. ಬಟ್ ಅದನ್ನ ಯಾವ ತರ ನಾವು ರಿಕವರ್ ಮಾಡ್ಕೋಬೇಕನ್ನೋದು ನಮ್ಗೆ ಗೊತ್ತಿರ್ಬೇಕು. ಅದನ್ನ ಸ್ಟ್ರಾಟಜಿ ನಾವು ಪ್ರಾಕ್ಟೀಸ್ ಮಾಡಿರ್ಬೇಕು. ಓಕೆ, ಸೊ ಇಲ್ಲಿ ನೋಡಿ ನೀವೆಲ್ಲ ಗ್ರೀನ್ ಇದಾವೆ, ರೆಡ್ ತುಂಬಾ ಕಡಿಮೆ ಇದೆ. ಸೊ ಇಲ್ಲಿ ಕೂಡ ಸೆಪ್ಟೆಂಬರ್ ಮಂತ್ ಅಲ್ಲಿ 9000 ಲಾಸ್ ಆಗಿದೆ, ಅದಾದ್ಮೇಲೆ 5000 ಲಾಸ್ ಆಗಿದೆ. ಅದನ್ನ ನೆಕ್ಸ್ಟ್ ಡೇ ಅಲ್ಲಿ 7000 ಪ್ರಾಫಿಟ್ ಆಗಿದೆ, ಅದನ್ನ ನೆಕ್ಸ್ಟ್ 7000 ಪ್ರಾಫಿಟ್ ಆಗಿದೆ. ಸೊ ಓವರ್ ಆಲ್ ಗೆ ಪ್ರಾಫಿಟ್ ಲಾಸ್ ಅನ್ನೋದು ಕ್ವೈಟ್ ಕಾಮನ್. ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಂತಂದ್ರೆ ಕಂಪಲ್ಸರಿ ನಂಗೆ ಎವ್ರಿ ಡೇ ಪ್ರಾಫಿಟ್ ಬೇಕು, ಎವ್ರಿ ಮಂತ್ ಪ್ರಾಫಿಟ್ ಬೇಕು ಅನ್ನೋದು ಏನಿರಲ್ಲ. ಹಂಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು. ಸೊ ಲಾಸ್ ಬಂದ್ರೆ ಅದನ್ನ ಯಾವ ತರ ರಿಕವರ್ ಮಾಡ್ಕೋಬೇಕನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ಅಕ್ಟೋಬರ್ ಅಲ್ಲಿ ಯಾಕೆ ಬಿಟ್ಟಿದೆ ನೀವು? ಇಲ್ಲಿ ಅಕ್ಟೋಬರ್ ಅಲ್ಲಿ ಏನು ತೋರಿಸ್ತಾ ಇಲ್ಲ, ಓನ್ಲಿ ಸೆಪ್ಟೆಂಬರ್ ಮಂತ್ ವರೆಗೆ ಇದೆ. ಅಕ್ಟೋಬರ್ ಅಲ್ಲಿ ನನ್ನ ಅಕೌಂಟ್ ಶಿಫ್ಟ್ ಮಾಡಿದೀನಿ ಸರ್ ಈಗ ಟ್ರೇಡಿಂಗ್. ಓಕೆ, ಅಕ್ಟೋಬರ್ ವರೆಗೂ ಅದಕ್ಕೆ ಮುಂಚೆವರೆಗೂ ನೀವೇನ್ ಮಾಡಿದ್ರಿ, ನಿಮ್ಮ ಚಿಕ್ಕಪ್ಪ ಅಕೌಂಟ್ ಅಲ್ಲಿ ಮಾಡಿದ್ರಿ. ನೋಡಿ ಅವ್ರಿಗೆ ಅವಾಗಿನ್ನ 18 ಇಯರ್ಸ್ ಆಗಿಲ್ಲ, ಅಂದ್ರೆ ಪ್ಯಾನ್ ಕಾರ್ಡ್ ಇರ್ಲಿಲ್ಲ. ಆದ್ರೂ ಅವ್ರ ಚಿಕ್ಕಪ್ಪ ಅಕೌಂಟ್ ಅಲ್ಲಿ ಎಲ್ಲ ದುಡ್ಡು ಅರ್ನ್ ಮಾಡಿದ್ದಾರೆ. ಅದಾದ್ಮೇಲೆ ಇವ್ರಿಗೆ 18 ಇಯರ್ಸ್ ಆದ್ಮೇಲೆ ಅವ್ರ ಪ್ಯಾನ್ ಕಾರ್ಡ್ ತಗೊಂಡು ಡಿಮ್ಯಾಟ್ ಅಕೌಂಟ್ ಓನ್ ಆಗಿ ಮಾಡ್ಕೊಂಡು ಅವ್ರ ಅಕೌಂಟ್ ಅಲ್ಲಿ ಮಾಡಿದ್ದಾರೆ. ಈ ತರ ನಾವು PNL ನೋಡಿದ್ರೆ ಇವ್ರದ್ದು ಮೇ ಇಂದ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಲಾಸ್ಟ್ ಒಂದು 5 ಮಂತ್ಸ್ ಅಲ್ಲಿ 10 lakhs ಯೂಸ್ ಮಾಡಿ ಆಲ್ಮೋಸ್ಟ್ 2.5 lakh ಅರ್ನ್ ಮಾಡಿದ್ದಾರೆ. ಮೋರ್ ದನ್ 25% ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ರಿಟರ್ನ್ಸ್ ಎವರ್. ಸೊ ಇಲ್ಲಿ ನಾನ್ ನೋಡಿರೋ ಸ್ಟೂಡೆಂಟ್ಸ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ರಿಟರ್ನ್ಸ್ ಇದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನನಗೆ ತುಂಬಾ ಖುಷಿ ಇದೆ. ಇವ್ರ ಏಜ್ ನ 80 ಇಯರ್ಸ್ ಆಗಿದೆ ರೀಸೆಂಟ್ ಆಗಿ. ಸೊ ಇಷ್ಟು ಚಿಕ್ಕ ಏಜ್ ಅಲ್ಲಿ ಇಷ್ಟು ದುಡ್ಡು ಅರ್ನ್ ಮಾಡಿದ್ರು ಅಂತಂದ್ರೆ ತುಂಬಾ ಗ್ರೇಟ್. ನನಗೆ ತುಂಬಾ ಖುಷಿ ಇದೆ. ಸೊ ಹಿಂಗೆ ನೀವು ಸಕ್ಸಸ್ ಆಗ್ತಿರೋ ಅಂತ ನನಗೆ ತುಂಬಾ ಆಸೆ ಇದೆ. ಸೊ ಈ ತರ ನಾವು ದುಡ್ಡು ಅರ್ನ್ ಮಾಡ್ಬೇಕಂತಂದ್ರೆ ಎವ್ರಿ ಡೇ ನಾವು ಸಿಸ್ಟಮ್ ಮುಂದೆ ಕುತ್ಕೋಬೇಕಂತ ಎಲ್ಲರೂ ಥಿಂಕ್ ಮಾಡ್ತಿರ್ತಾರೆ. ಬಟ್ ನೀವ್ ಹೆಂಗ್ ಮ್ಯಾನೇಜ್ ಮಾಡಿದಿರ? ಸೊ ನನ್ಗೆ ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಕಾಲೇಜ್ ರಜಾ ಇತ್ತು. ನಾನು ಏನ್ ಮಾಡ್ತಿದ್ದೆ, ನಾನು ಟ್ರೇಡ್ಸ್ ತಗೊಂತಿದ್ದೆ, ನಾನೇ ಮಾನಿಟರ್ ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಾನೇ ಕುತ್ಕೊಂಡು ಮಾನಿಟರ್ ಮಾಡ್ತಾ ಇದ್ದೆ. ಬಟ್ ಆಗಸ್ಟ್ ಮಿಡ್ ಇಂದ ನನ್ ಕಾಲೇಜ್ ಸ್ಟಾರ್ಟ್ ಆಯ್ತು, ಇಂಜಿನಿಯರಿಂಗ್ ಸ್ಟಾರ್ಟ್ ಆಯ್ತು. ಸೊ ನಾನ್ ಮಾಡ್ದೆ, ಅಲ್ಲೂ ಬಿಡ್ಲಿಲ್ಲ, ಮನೇಲಿ ಬೇಡ ಅಂತಂದ್ರು. ನಾನೇನು ಸೇಫ್ ಸ್ಟ್ರಾಟಜಿ ರೇಂಜ್ 1% 2% 2.5% ಆ ತರ ತಗೊಂಡು ನಾನು ನೋಡಕ್ಕೆ ಹೋಗಲ್ಲ. ಫ್ರೈಡೇ ಇಲ್ಲ ಮಂಡೇ ಎಂಟ್ರಿ ಆಗ್ಬಿಡೋದು, ಎಕ್ಸ್ಪೈರಿ ಡೇ ಹಿಂದಿನ ದಿವಸ ಅಥವಾ ಎಕ್ಸ್ಪೈರಿ ದಿವಸ ಎಕ್ಸಿಟ್ ಆಗ್ಬಿಡೋದು. ವಿತ್ ರೇಂಜ್ ಬಾಂಡ್ ಸ್ವಲ್ಪ ಜಾಸ್ತಿ ತಗೊಂತಿದ್ದೆ, ಪ್ರಾಫಿಟ್ ಸ್ವಲ್ಪ ಕಮ್ಮಿ ಬರ್ಲಿ, ಬಟ್ ಸೇಫ್ಟಿ ಇರ್ಲಿ. ನಾನು ನೋಡ್ದೇ ಇದ್ರು ಪ್ರಾಫಿಟ್ ಆಗ್ತಾ ಇರ್ಬೇಕು, ಅಷ್ಟೇ ಇಂಟೆನ್ಷನ್ಸ್ ನಂದು. ಓಕೆ, ಸೊ ಈಗ ಕಾಲೇಜ್ ಹೋಗ್ತಿದ್ರಾ ಅಥವಾ ಹೆಂಗ್ ಮ್ಯಾನೇಜ್ ಮಾಡಿ? ಕಾಲೇಜ್ ಇದು ಎರಡು ಹೆಂಗ್ ಮ್ಯಾನೇಜ್ ಮಾಡ್ತಿದ್ರ? ಕಾಲೇಜ್ ಹೋಗ್ತೀನಿ ಸರ್, ಬಟ್ ಟ್ರೇಡ್ ಹಾಕಿರ್ತೀನಿ, ಬ್ರೇಕ್ ಅಲ್ಲಿ ಟ್ರೇಡ್ ಹಾಕಿರ್ತೀನಿ. ಎಕ್ಸ್ಪೈರಿ ಒಂದು ವೀಕ್ಲಿ ಸ್ಟ್ರಾಟಜಿ ಮಾಡಿ ಹಾಕ್ತೀನಿ. ಒಂದು ಫ್ರೀ ಆದಾಗೆಲ್ಲ ಮಾನಿಟರ್ ಮಾಡ್ತಾ ಇರ್ತೀನಿ ಫ್ರೀ ಟೈಮ್ ಇದ್ದಾಗ. ಆಮೇಲೆ ಎಕ್ಸ್ಪೈರಿ ಹಿಂದಿನ ದಿವಸ ಅಥವಾ ಎಕ್ಸ್ಪೈರಿ ದಿವಸ ಎಕ್ಸಿಟ್ ಆಗೋಗ್ತೀನಿ. ಸೊ ನಿಮ್ಗೆ ಕಾಲೇಜ್ ಇಲ್ಲ ಅಂತಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ತಗೊಂಡು ನೀವು ಮ್ಯಾನೇಜ್ ಮಾಡ್ಕೊಂತ. ಕಾಲೇಜ್ ಇಲ್ಲ ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಂಬೋದು. ಅಂದ್ರೆ ನಾನು ಫುಲ್ ಟೈಮ್ ಮಾನಿಟರ್ ಮಾಡ್ತಾ ಇರ್ತೀನಿ. ಬೆಳಗ್ಗೆ 9 to 3 o'clock ನಾನು ಸಿಸ್ಟಮ್ ಮುಂದೆ ಇರ್ತೀನಿ, ನೋಡ್ಕೊಬಹುದು. ಬಟ್ ಈ ಕಾಲೇಜಲ್ಲಿ ಹಂಗಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಸೇಫ್ಟಿ ನೋಡ್ಬೇಕು. ಫಸ್ಟ್ ರಿಸ್ಕ್ ಕಡಿಮೆ ತಗೊಂತೀರಾ? ಫಸ್ಟ್ ಕ್ಯಾಪಿಟಲ್ ಸೇಫ್ಟಿ ಇರ್ಬೇಕು. ಪ್ರಾಫಿಟ್ ಸ್ವಲ್ಪ ಕಮ್ಮಿ ಬಂದ್ರು ಪರವಾಗಿಲ್ಲ, ಅಷ್ಟೇ ಇಂಟೆನ್ಷನ್ಸ್. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ಹೆಂಗ್ ಬರುತ್ತೆ, ಹೆಂಗ್ ಮಾಡ್ತಿದ್ರಿ ನೀವು? ಆಪ್ಷನ್ ಸೆಲ್ಲರ್ಸ್ ಫ್ರೆಂಡ್ ಬಂದ್ಬಿಟ್ಟು ಟೀಟಾ ಡಿಕೆ ಅಂತ. ಅದು ಆಪ್ಷನ್ಸ್ ಎಕ್ಸ್ಪೈರಿ ದಿವಸ ಅಥವಾ ಎಕ್ಸ್ಪೈರಿ ಹಿಂದಿನ ದಿವಸ ಜಾಸ್ತಿ ಡಿಕೆ ಆಗುತ್ತೆ. ಸೊ ಅದನ್ನ ನಾನು ಏನ್ ಮಾಡ್ತೀನಿ, ಕ್ಯಾಪ್ಚರ್ ಮಾಡ್ತೀನಿ ಜಾಸ್ತಿ. ಅವಾಗ ಟ್ರೇಡ್ಸ್ ಮಿಸ್ ಮಾಡಲ್ಲ, ಎಕ್ಸ್ಪೈರಿ ದಿವಸ ಮಿಸ್ ಮಾಡಲ್ಲ, ಎಕ್ಸ್ಪೈರಿ ಹಿಂದಿನ ದಿವಸ ಮಿಸ್ ಮಾಡಲ್ಲ. ಟೈಮ್ ಡಿಕೆ ಅನ್ನೋದು ತುಂಬಾ ಫಾಸ್ಟ್ ಆಗಿರುತ್ತೆ. ಸೊ ಅವಾಗ ಪ್ರಾಫಿಟ್ಸ್ ಜಾಸ್ತಿ ಬರುತ್ತಲ್ಲ, ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀನಿ ಸೆಲ್ಲರ್ ಆಗಿ. ಅದೊಂದು ಫ್ರೆಂಡ್ ನನ್ಗೆ ಟೀಟಾ ಡಿಕೆ ನಿಮ್ಮ ಫ್ರೆಂಡ್. ಗ್ರೇಟ್. ಆಪ್ಷನ್ ಬೈಯರ್ಸ್ ಏನ್ ಮಾಡ್ತಂತಂದ್ರೆ ಒಂದು ಗ್ರೀನ್ ಕ್ಯಾನ್ ನೋಡ್ಕೊಂಡು ನಾಳೆ ಕೂಡ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಕಾಲ್ ಬೈ ಮಾಡ್ಕೊಂಡು ವೆಯ್ಟ್ ಮಾಡ್ತಾರೆ. ಸೊ ನಾಳೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ, ನೆಕ್ಸ್ಟ್ ಒಂದು 2 days ಸೈಡ್ ವೇಸ್ ಇರುತ್ತೆ. ಅಷ್ಟೊತ್ತಿಗೆ ಈ ಟೀಟಾ ಡಿಕೆ ಇಂದ ಪ್ರೀಮಿಯಂ ಅನ್ನೋದು ಕಡಿಮೆ ಆಗುತ್ತೆ. ಬೈಯರ್ಸ್ ಏನ್ ಥಿಂಕ್ ಮಾಡ್ತಾರೆ, ಇನ್ನ ಎಕ್ಸ್ಪೈರಿ ದೂರ ಇದೆ ಅಲ್ವಾ, ವೆಯ್ಟ್ ಮಾಡೋಣ ಅಂತ ಲಾಸ್ಟ್ ವರೆಗೂ ವೆಯ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಪ್ರೀಮಿಯಂ ಎಲ್ಲ ಡಿಕೆ ಆಗಿಬಿಡುತ್ತೆ. ಇವ್ರ ತರ ಆಪ್ಷನ್ ಸೆಲ್ಲರ್ಸ್ ಎಲ್ಲ ದುಡ್ಡು ಮಾಡ್ಬಿಡ್ತಾರೆ. ಅದರಿಂದ ಬಿಗ್ ಪ್ಲೇಯರ್ಸ್, ಜಾಸ್ತಿ ದುಡ್ಡಿರೋರು, ಜಾಸ್ತಿ ಕ್ಯಾಪಿಟಲ್ ಅವರು ಯಾರು ಆಪ್ಷನ್ ಬೈಯಿಂಗ್ ಮಾಡೋದಿಲ್ಲ ಸರ್. ಯಾರು 5,000 10,000 20,000 ಇರ್ತಾರೋ ಎಕ್ಸ್ಪೆರಿಮೆಂಟ್ ಮಾಡಕಂತ ಬರ್ತಾರೆ, ಆಪ್ಷನ್ ಬೈಯಿಂಗ್ ಮಾಡ್ತಾರೆ. ಕಮ್ಮಿ ಕ್ಯಾಪಿಟಲ್ ಇದ್ರು ಮಾಡ್ಬೋದು ಆಪ್ಷನ್ ಬೈಯಿಂಗ್. ಸೊ ಆಪ್ಷನ್ ಬೈಯಿಂಗ್ ಮಾಡಕ್ ಹೋಗ್ತಾರೆ, ಲಾಸ್ ಮಾಡ್ತಾರೆ, ಬರೋದೇ ಇಲ್ಲ ಇನ್ನು ಈ ಕಡೆ ವಾಪಸ್. ಮತ್ತೆ ಆಪ್ಷನ್ಸ್ ಲಾರ್ಜ್ ಕ್ಯಾಪಿಟಲ್ ಇರೋರು ಯಾರು ಬೈಯಿಂಗ್ ಮಾಡಕ್ಕೆ ಹೋಗಲ್ಲ, ಸೆಲ್ಲಿಂಗ್ ಮಾಡ್ತಾರೆ. ಪ್ರಾಫಿಟ್ ಇದೆ ಅಂತ ಗೊತ್ತು, ಬಟ್ ಲಾರ್ಜ್ ಕ್ಯಾಪಿಟಲ್ ಇದೆ ಅಷ್ಟೇ, ಅದೊಂದು ಪ್ರಾಬ್ಲಮ್. ಲಾರ್ಜ್ ಕ್ಯಾಪಿಟಲ್ ಬೇಕು. ನೋಡಿ, ಇಷ್ಟು ಏಜ್ಗೆ ಅವ್ರಿಗೆ ಗೊತ್ತಾಗಿದೆ, ದುಡ್ಡು ಜಾಸ್ತಿ ಇರೋರು ಯಾರು ಆಪ್ಷನ್ ಬೈಯಿಂಗ್ ಮಾಡಲ್ಲ, ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ. ಸೊ ಈ ರೀತಿ ಟೀಟಾ ಡಿಕೆ ನ ಕ್ಯಾಪ್ಚರ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ. ಸೊ ಆ ಮೈಂಡ್ ಸೆಟ್ ಏನಾದ್ರು ನಿಮ್ಗೆ ಈ ಏಜ್ಗೆ ಬಂದಿದೆ ಅಂದ್ರೆ ತುಂಬಾ ಗ್ರೇಟ್. ನೀವಿನ್ನ ತುಂಬಾ ಜಾಸ್ತಿ ಸಕ್ಸಸ್ ಆಗ್ತೀರ ಅಂತ ನಮ್ಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್.
ಸೊ ಇವ್ರದ್ದು ಒಂದ್ಸತಿ ಈ ನೆಟ್ ರಿಯಲೈಸ್ಡ್ P&L ಚೆಕ್ ಮಾಡೋಣ. ಇಲ್ಲಿ ನೋಡಿದ್ರೆ ನೋಡಿ, ಪ್ರಾಫಿಟ್ ಡೇಸ್ 44 ಡೇಸ್ ಪ್ರಾಫಿಟ್ ಅಲ್ಲಿ ಇದಾರೆ ಅವರು, ಜಸ್ಟ್ 9 ಡೇಸ್ ಮಾತ್ರ ಲಾಸ್ ಅಲ್ಲಿ ಇದಾರೆ. ಅಂದ್ರೆ ಅವ್ರ ಆಕ್ಯುರಸಿ ನೋಡಿ, ಮೈನ್ ನಮ್ಗೆ ಬೇಕಾಗಿರೋದು ಆಕ್ಯುರಸಿ. ಅರೌಂಡ್ 80% ಆಕ್ಯುರಸಿ ಇದೆ ಅವ್ರದ್ದು. 44 ಡೇಸ್ ಪ್ರಾಫಿಟ್ ಅಲ್ಲಿ ಇದಾರೆ, ಓನ್ಲಿ 9 ಡೇಸ್ ಮಾತ್ರ ಲಾಸ್ ಅಲ್ಲಿ ಇದಾರೆ. ನೋಡಿ ಯಾವ್ದು ಹೈಯೆಸ್ಟ್ ಟ್ರೇಡ್ಸ್ ಆಗಿರೋ ಪ್ರಾಫಿಟ್ ಆಗಿರೋ ಟ್ರೇಡ್ಸ್ ಇದೆಲ್ಲ. ಲಾಸ್ಟ್ ಒಂದು ವರ್ಷದಲ್ಲಿ ಅಕ್ಟೋಬರ್ 2025 ಇಂದ ನೀವು ಇಷ್ಟು ಏಜ್ ಅಲ್ಲೇ ಟ್ರೇಡಿಂಗ್ ಅಲ್ಲಿ, ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಸಕ್ಸಸ್ ಆಗಿರೋದ್ರಿಂದ ನೀವು ಜನಗಳಿಗೆ ಏನ್ ಮೆಸೇಜ್ ಕೊಡ್ತೀರಾ? ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಪಡ್ತಿರ್ತಾರೆ. ಸೊ ಅವ್ರಿಗೆ ನೀವ್ ಏನ್ ಮೆಸೇಜ್ ಕೊಡ್ತೀರಾ? ಸೊ ಸ್ಟಾಕ್ ಮಾರ್ಕೆಟ್ಗೆ ಎಷ್ಟು ಎಂಗೇಜ್ ಆಗಿ ಬರ್ತೀರೋ ಅಷ್ಟು ತುಂಬಾ ಒಳ್ಳೇದು. ಆ ಕೋರ್ಸು ಈ ಕೋರ್ಸು ಮಾಡೋದ್ ಬದಲು ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದ್ ಕೋರ್ಸ್ ಕಲ್ತ್ಕೊಂಡ್ರೆ ಇನ್ ಯಾವ ಕೋರ್ಸ್ ಕಲ್ತ್ಕೊಳ್ಳೋದು ಬೇಕಾಗಿಲ್ಲ. ಇದೊಂದು ಕಲ್ತ್ರೆ ಸಾಕು, ಸ್ಕಿಲ್ ಇದೆ. ಸೊ ನೀವು ಸಕ್ಸಸ್ ಆಗಿದಾರಲ್ವಾ, ನಿಮ್ಮ ಸೀಕ್ರೆಟ್ ಏನು? ಸೊ ಸೀಕ್ರೆಟ್ ಏನಿಲ್ಲ, ತುಂಬಾ ಲೆಸ್ ಎಕ್ಸ್ಪೆಕ್ಟ್ ಮಾಡಿ ಅಷ್ಟೇ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡ್ ಬರ್ಬೇಡ್ರಿ. ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬಾ ಸಿಕ್ಕಿದ್ರೆ ಹ್ಯಾಪಿನೆಸ್. ಅಷ್ಟೇ ಜಾಸ್ತಿ ಎಕ್ಸ್ಪೆಕ್ಟ್ ಇಕ್ಕೊಂಡ್ಬಿಟ್ಟು ಕಮ್ಮಿ ಸಿಕ್ಬಿಟ್ರೆ ಅದು ಬೇಜಾರ್ ಫುಲ್. ನೀವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಇಯರ್ಲಿ 10 to 20% ಅಷ್ಟೇ ಸರ್. ಅಂದ್ರೆ ನಮ್ಮ ಮನೇಲಿ ಫಸ್ಟ್ ಅನ್ಕೊಂಡಿದ್ದು FD ಬೀಟ್ ಮಾಡು ಸಾಕು. ಅವ್ರು ದುಡ್ಡು ಕೊಡ್ಬೇಕಾದ್ರೂ FD ಡಬಲ್ ಮಾಡು, FD ಗಿಂತ ಜಾಸ್ತಿ ಮಾಡು ಅಷ್ಟೇ ಸಾಕು ಅಂತ ಹೇಳಿದ್ದು. ರಿಟರ್ನ್ಸ್ ನೋಡಿದ್ಮೇಲೆ ಅದು ಫಸ್ಟ್ 3 lakhs ಆಡ್ ಮಾಡಿದಾನಲ್ಲ, ಆ ರಿಟರ್ನ್ಸ್ ನೋಡಿದ್ಮೇಲೆ ಅವ್ರು ಇನ್ನ 7 lakhs ಕೊಟ್ರು. FD ಬೀಟ್ ಮಾಡಿದ್ರೆ ಸಾಕು ಅನ್ನೋ ಇಂಟೆನ್ಷನ್ ಇದ್ ನಮ್ದು ಅಷ್ಟೇ. ಅಂದ್ರೆ 10 to 20% ಅಷ್ಟೇ ಎಕ್ಸ್ಪೆಕ್ಟೇಷನ್ ಪರ್ ಇಯರ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಜಾಸ್ತಿ ದುಡ್ಡು ಮಾಡ್ತಾರೆ ಅಂತಂದ್ರೆ, ಯಾರು ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತಾರೋ ಅವರು ಜಾಸ್ತಿ ದುಡ್ಡು ಮಾಡ್ತಾರೆ. ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಜಾಸ್ತಿ ಲಾಸ್ ಆಗುತ್ತೆ. ಯಾಕಂತಂದ್ರೆ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಎವ್ರಿ ಡೇ ಏನೋ ಒಂದು ಟ್ರೇಡ್ ಮಾಡ್ಲೇಬೇಕು ಅಂತ ಮೈಂಡ್ ಸೆಟ್ ಅಲ್ಲಿ ಯಾವ್ದೋ ಒಂದು ಕನ್ಫ್ಯೂಷನ್ ಅಲ್ಲಿ ಟ್ರೇಡ್ ಆಗ್ಬಿಡ್ತಾರೆ. ಅದು ಲಾಸ್ ಪ್ರಾಫಿಟ್ ಆಗುತ್ತೆ. ಡೇ ಎಂಡ್ ಅಥವಾ ಇಯರ್ ಎಂಡ್ ನೋಡಿದ್ರೆ ನೀವು ಲಾಸ್ ಆಗಿ ಇರ್ತೀರಾ. ಕಡಿಮೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಸೇಫ್ ಆಗಿ ಗೇಮ್ ಮಾಡ್ತೀರಿ ನೀವು, ಅವಾಗ ಪ್ರಾಫಿಟ್ ಅಲ್ಲಿ ಇರೋ ಚಾನ್ಸಸ್ ಹೈ ಇರ್ತವೆ. ಸೊ ಅದೇ ಇವ್ರು ಫಾಲೋ ಮಾಡಿರೋದು, ಅದರಿಂದನೇ ನಾವು ಸಕ್ಸಸ್ ಆಗ್ತೀವಿ ಅಂತ ನಾನು ಹೇಳ್ತಿದ್ದೀನಿ. ಓವರ್ ಟ್ರೇಡಿಂಗ್ ಮಾಡ್ಬೇಡ್ರಿ, ರಿವೆಂಜ್ ಟ್ರೇಡ್ಸ್ ತಗೊಂಬೇಡಿ. ಲಾಸ್ ಆದ್ರೂ ಲಾಸ್ ಬುಕ್ ಮಾಡ್ಕೊಂಡು ಸುಮ್ನೆ ಇರ್ರಿ. ಅದನ್ನ ರಿವೆಂಜ್ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡ್ರಿ, ರಿವೆಂಜ್ ಟ್ರೇಡ್ಸ್ ತಗೊಳಕ್ ಹೋಗ್ಬೇಡ್ರಿ, ಅಥವಾ ಓವರ್ ಟ್ರೇಡಿಂಗ್ ಮಾಡೋದು ಯಾವ್ದು ಮಾಡ್ಬೇಡಿ ಅಷ್ಟೇ. ಗ್ರೇಟ್ ಮೆಸೇಜ್. ಕೆಲವ್ರ ಹತ್ರ ದುಡ್ಡಿರುತ್ತೆ ಬಟ್ ನಾಲೆಜ್ ಇರಲ್ಲ, ಕೆಲವ್ರ ಹತ್ರ ನಾಲೆಜ್ ಇರುತ್ತೆ ಬಟ್ ದುಡ್ಡಿರಲ್ಲ. ನಮ್ಮ ಮನೆಯವ್ರು ನಾಲೆಜ್ ಕೊಟ್ಟವ್ರೆ, ದುಡ್ಡು ಕೊಟ್ಟವ್ರೆ. ಸೊ ಅವ್ರಿಗಂತೂ ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು. ಗ್ರೇಟ್. TD ಅಕಾಡೆಮಿ ಬಂದು ಒಂದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬಂದ್ ಕಲ್ತಿರೋರು ಯಾರು ಲಾಸ್ ಮಾಡ್ಕೊಂಡಿಲ್ಲ. ಅವ್ರು ಹೇಳ್ದಂಗ್ ಫಾಲೋ ಮಾಡಿದ್ರೆ ಯಾರು ಲಾಸ್ ಮಾಡ್ಕೊಳಲ್ಲ. ಅವ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರ್ಬೇಕು ಕರೆಕ್ಟ್ ಆಗಿ. ಇಲ್ಲಿ ಕ್ಲಾಸಸ್ ಆಗ್ಲಿ, ರಂಗಧಾಮ್ ಸರ್ ಆಗಿರ್ಲಿ, ಪ್ರದೀಪ್ ಸರ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ಕೊಡ್ತಾರೆ. ನಾನು ಆಪ್ಷನ್ಸ್ ಆಲ್ಮೋಸ್ಟ್ 2 to 3 times ರಿವಿಷನ್ ಕ್ಲಾಸ್ ತಗೊಂಡಿದ್ದೀನಿ ಇಲ್ಲೇ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಪ್ಷನ್ಸ್ ಕಲ್ತ್ಕೊಂಡ್ರೆ ತುಂಬಾ ದುಡ್ಡು ಮಾಡ್ಬೋದು. ಸೊ ಕರೆಕ್ಟ್ ಮಾಡಿ. ಸೊ ರೀಸೆಂಟ್ ಆಗಿ ನಾವು ಕ್ರಿಪ್ಟೋ ಕೋರ್ಸ್ ಕೂಡ ಲಾಂಚ್ ಮಾಡಿದ್ವಿ TD ಅಕಾಡೆಮಿದಲ್ಲಿ. ಸೊ ಅದನ್ನ ಯೂಸ್ ಮಾಡಿ ನೀವು ಪ್ರಾಫಿಟ್ ಮಾಡಿದ್ರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಹೆಂಗಾಗಿದೆ ಅದು ಕೂಡ? ಅದು TD ಅಕಾಡೆಮಿ ಆಪಲ್ ಪರ್ಚೇಸ್ ಮಾಡಿದೆ ಕೋರ್ಸ್ ನ ಮಾಡಿ. ರೀಸೆಂಟ್ ಆಗಿ ಲಾಸ್ಟ್ 3 days, 3 ದಿನ ಮುಂಚೆ ಪರ್ಚೇಸ್ ಮಾಡಿದೆ. ಕಲ್ತ್ಕೊಂಡು 1 ದಿವಸದಲ್ಲಿ ಮುಗಿಸ್ಬಿಟ್ಟೆ ಕೋರ್ಸ್ ನ. ಸಂಡೇ ಮುಗಿಸ್ಬಿಟ್ಟೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 ದಿವಸದಲ್ಲಿ 20,000 ನನ್ ಕ್ಯಾಪಿಟಲ್ ತಗೊಂಡ್ಬಂದಿದ್ದೆ. ಫಸ್ಟ್ ಜಾಸ್ತಿ ಬೇಡ, ಫಸ್ಟ್ ಅಷ್ಟು ಇನ್ವೆಸ್ಟ್ ಮಾಡಿ ನೋಡೋಣ ಅಂತ ಮಾಡಿದೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 days ಅಲ್ಲಿ 20,000 ಗೆ 4,000 ರಿಟರ್ನ್ಸ್ ಬಂದಿದೆ. 20,000 ಗೆ 4,000, ನಿಯರ್ಲಿ 20%. ಸೊ ರಿಯಲಿ ಗ್ರೇಟ್ ರಿಟರ್ನ್ಸ್. ಸೊ ಅದರಲ್ಲಿ ಯಾವ ಸ್ಟ್ರಾಟಜಿ ಫಾಲೋ ಮಾಡ್ತಿದ್ದೀರಿ ನೀವು? ಸರ್ ಅದರಲ್ಲಿ ಮನೋಜ್ ಸರ್ ಹೇಳ್ಕೊಟ್ಟಿದ್ದಾರೆ ವಿಡಿಯೋದಲ್ಲಿ, ಅದೇ ಸ್ಟ್ರಾಟಜಿ ಫಾಲೋ ಮಾಡ್ತಾ ಇದೀನಿ. ಸೊ ನಿಮ್ಮಿಂದ ನನಗೆ ಏನ್ ಗೊತ್ತಾಗಿದೆ ಅಂತಂದ್ರೆ, ನಮ್ಮ ಸ್ಟ್ರಾಟಜಿಸ್ ಫಾಲೋ ಮಾಡಿದೆ, ನಾವು ಹೇಳಿಕೊಟ್ಟಿರೋ ಸ್ಟ್ರಾಟಜಿಸ್ ಫಾಲೋ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಒಳ್ಳೆ ದುಡ್ಡೇ ಮಾಡ್ಬೋದು ಅಂತ ಗೊತ್ತಾಗಿದೆ. ಹೌದು ಸರ್, ಬೇರೆ ಎಕ್ಸ್ಟ್ರಾ ಏನು ಬೇಡ, ನೀವು ಹೇಳ್ಕೊಡೋದು ಕಲ್ತ್ಕೊಂಡ್ರೆ ಅದೇ ಸಾಕು ಸರ್. ಸೊ ನೋಡ್ರಿ, ಸೊ ಏನು ನಾವು ಬೇರೆ ಎಕ್ಸ್ಟ್ರಾ ಏನು ಮಾಡೋದು ಬೇಕಿಲ್ಲ, ನಮ್ಮ ಸ್ಟ್ರಾಟಜಿಸ್ ಫಾಲೋ ಮಾಡಿದ್ರೆ ಸಾಕು, ನೀವು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಒನ್ ಆಫ್ ದಿ ಪ್ರೂಫ್ಸ್. ನಾನು ಈ ವಿಡಿಯೋ ಮುಖಾಂತರ ನಮ್ ಗಣೇಶ್ ಸರ್ಗೆ ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಐತೆ ಅಂತ ಗೊತ್ತಾಗಿದೆ ನಾನು ಅವರಿಂದ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಮನೆಯವರು ಸ್ಟಾಕ್ ಮಾರ್ಕೆಟ್ ಕಲಿಸಿದ್ದವರು, ಇನ್ವೆಸ್ಟ್ಮೆಂಟ್ ಕೊಟ್ಟಿರೋದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಕೊನೆಯದಾಗಿ ಹೇಳ್ಕೊಟ್ಟಿರೋದಕ್ಕೆ ನಮ್ಮ ಸರ್ಗೊಂದು ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದೇ ರೀತಿ ನೀವು ಕೂಡ ಸೇಫ್ ಆಗಿ ಫಸ್ಟ್ ಕಲೀರಿ. ಫಸ್ಟ್ ಕಲ್ತ್ಕೊಂಡು ನೀವು ಮತ್ತೆ ಅರ್ನಿಂಗ್ ಮೇಲೆ ಫೋಕಸ್ ಮಾಡ್ಬೇಕು. ಲರ್ನಿಂಗ್ ಅದರಲ್ಲಿ ಇರುತ್ತೆ. ಫಸ್ಟ್ ಲರ್ನ್, ದೆನ್ ರಿಮೂವ್ ಅರ್ನಿಂಗ್. ಸೊ ಫಸ್ಟ್ ನಾವು ಕಲಿಬೇಕು ಸ್ಟಾಕ್ ಮಾರ್ಕೆಟ್ ಅನ್ನೋದು. ಇವರು ಅಷ್ಟೇ ಫಸ್ಟ್ ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕು, ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅವಾಗೆ ನಾವು ಅರ್ನಿಂಗ್ ಮೇಲೆ ಫೋಕಸ್ ಮಾಡ್ಬೇಕು. ಇದೇ ರೀತಿ ನೀವು ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕಂತಂದ್ರೆ ಬನ್ನಿ ನಮ್ಮ TD ಅಕಾಡೆಮಿ ಯಲಹಂಕ ಬ್ರಾಂಚ್ಗೆ. ನಾವು ಸೇಫ್ ಆಗಿ ಹೇಳ್ಕೊಡ್ತೀವಿ. ನಮ್ಮ ಸ್ಟ್ರಾಟಜೀಸ್ ಫಾಲೋ ಮಾಡಿದ್ರೆ ನೀವು ಒಳ್ಳೆ ದುಡ್ಡೇ ಮಾಡ್ಬೋದು.
ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸರ್.